ನಮ್ಮ ಜೊತೆ ಈಗ ಕೃಷಿಯ ಒಡನಾಡಿಗಳಾದ ನಾಗಮ್ಮನವರು ಇದ್ದಾರೆ ಮತ್ತು ಮಂಜುಳಮ್ಮ ಇದ್ದಾರೆ. ಸೋಮಣ್ಣವರು, ಶ್ರೀನಿವಾಸು, ಕಿರಣ್ ಪ್ರಕಾಶ್ ಮತ್ತು ನಿರ್ಮಲಾ ಮೇಡಮ್ ಇದ್ದಾರೆ. ಈಗ ನಮ್ಮಲ್ಲಿ ಇವರು ನಿರಂತರವಾಗಿ ನಮ್ಮ 3 ವರ್ಷದಿಂದ ಕೃಷಿ ಮಾಡ್ತಾಯಿದ್ದಾರೆ ನಮ್ಮ ಜೊತೆ. ನಮ್ಗೆ ಸಂಪೂರ್ಣ ಸಹಕಾರ ಕೊಡ್ತಿದ್ದಾರೆ. ಜೊತೆಗೆ ಕಳೆ ಯಾವುದಾದ್ರು ಇದ್ದಾಗ, ಕೆಲಸಗಳಿದ್ದಾಗ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ನಮ್ಮ ನಾಗಮ್ಮನವರು ಅಷ್ಟೇ, ಸರೋಜಮ್ಮ, ಮಂಜುಳಮ್ಮನೂ ಅಷ್ಟೇ. ಅವ್ರು ನೇರ ಕೇಳೋಂಗಿದ್ರೆ ಕೇಳಿ, ನೀವು ಕೇಳಿ. ಈಗ ಕಳೆನ ಎಷ್ಟು ದಿವಸಕ್ಕೊಂದ್ಸತಿ ಮತ್ತೆ ಇದು ಜೀವಾಮೃತ ಅದನ್ನ ಯಾವಾಗ ಅಂದ್ರೆ ಎಷ್ಟು ಗಂಟೆ ಆಗುತ್ತೆ? ಒಂದು ಈಗ ಇಲ್ಲಿ ಮಾಡ್ತಾ ಇರೋದು 20 ಕುಂಟೆಗೆ ಎಷ್ಟು ಗಂಟೆ ಆಗುತ್ತೆ? 2 ಗಂಟೆ 3 ಗಂಟೆ. ಮತ್ತೆ ಈ ಜಮೀನು ಬಿತ್ತನೆ ಮಾಡ್ತಾ ಇದ್ರಲ್ಲ, ಕಬ್ಬು ಮತ್ತೆ ಕಾಳೆ ಅದು ಮಾಡ್ಬೇಕಾದ್ರೆ ಅದನ್ನು ಎಷ್ಟು ದಿವಸ, ಅದಕ್ಕೂ ಕಬ್ಬಿಗೂ ಮತ್ತೆ ಇದಕ್ಕೂ ಎಷ್ಟು ದಿವಸ ಅಂತರ ಆಯ್ತು? ಅಂದ್ರೆ ಈಗ ಕಬ್ಬು ಹಾಕಿದ್ದಕ್ಕೂ ಮತ್ತೆ ಕಾಳು ಇದು ಮಧ್ಯದಲ್ಲಿ ಒಂದೇ ದಿವಸ ಮಾಡಿದ್ವಿ. ಅದು ಬೇರೆ ಇದು ಬೇರೆ? ಒಂದೇ ದಿವಸ ಫಸ್ಟ್ ಕಾಳು ಹಾಕಿದ್ವಿ, ಅದು ಹಾಕಿದ್ಮೇಲೆ ಕಬ್ಬು ನೆಟ್ಟು ಒಂದೇ ದಿವಸ ಮಾಡಿದ್ವಿ. 3 ಆಳು ಕಾಳನ್ನ ಬರಭೂಮಿಗೆ ಹಾಕಿದ್ರೆ ಬರಭೂಮಿಗೆ ಕಾಳು ಬರಭೂಮಿಗೆ ಹಾಕ್ಬಿಟ್ಟು ಆಮೇಲೆ ನೀರು ಕಟ್ಟಿದ್ರು. ಅದು ಬರಭೂಮಿಗೆ ಹಾಕ್ಬಿಟ್ಟು ಸ್ವಲ್ಪ ಎಳ್ದ್ಬಿಟ್ರು. ಆಮೇಲೆ ನೀರು ಕಟ್ಟಿದ್ರು. ತ್ಯಾವಕ್ಕೆ ಕಬ್ಬು ಮಡಿಕೊಂಡ್ರು. ನಾವೇ ನೆಟ್ಟಿದವರು. ಹೆಂಗೆ ಎಲ್ಲ ಪಟ್ಕೊಂಡು ನೀರು ಹಾಕಿದ್ರ? ಈ ಕಬ್ಬು ನೆಡ್ಬೇಕಾದ್ರೆ ಆಯ್ತಿದ್ರು. ಆಮೇಲೆ ಹಾಸಿಲ್ಲ. ಇಲ್ಲಿವರೆಗೂ ನೀರಿಲ್ಲ. ಈಗ ನೀವು ಬೇಕಾದಷ್ಟು ಗದ್ದೆಗಳಲ್ಲಿ ನೋಡ್ತಾ ಇರ್ತೀರಿ, ಉಪ್ಪಾಕಿದ ಗದ್ದೆಗಳು ನೋಡ್ತೀರಿ, ಭತ್ತದ ಕಳೆನ ಕೀಳ್ತಾ ಇದ್ದೀರಿ, ಭತ್ತ ಕುಯ್ದಿದ್ದೀರಿ. ಇದೆಲ್ಲ ನೋಡಿದಾಗ ಈ ನಾಟಿ ಹಸು ಸಗಣಿ, ಇದು ಹಳ್ಳಿಕಾರ ಹಸು ಅಂತೀವಿ ನಾವು, ಕೊಂಬಿರುವಂಥವು, ಅದ್ರ ಸಗಣಿ ಗೋಮೂತ್ರ ಬಳಸಿ ಜೀವಾಮೃತ ಮಾತ್ರ ಹಾಕ್ತಿದ್ವಿ. ಈ ಜಮೀನನ್ನು ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ಬೆಳೆ ಚೆನ್ನಾಗಾಯ್ತದೆ, ಖರ್ಚು ಕಮ್ಮಿ ಇರ್ತದೆ, ಮಾಡಿದ್ದು ತೆಂಡೆ ಎಲ್ಲ ಹೊಡಿತದೆ, ತೆಂಡೆ ಹೊಡೆದು ದಪ್ಪಕ್ಕಾಗಿರ್ತದೆ, ಚೆನ್ನಾಗಿರ್ತದೆ. ನಮ್ಮಲ್ಲಿ ಔಷಧಿ ಬಿಟ್ರೆ ಕೆಲಸನೇ ಮಾಡೋಕ್ಕಾಗಲ್ಲ ಅಂತೀವಿ. ಔಷಧಿ ಮತ್ತೆ ಉಪ್ಪು ಮಾಡಿದಷ್ಟು ಜಾಸ್ತಿ ಆಯ್ತದೆ. ಅದು ನಮಗೆ ರೋಗಕ್ಕೆ, ಆರೋಗ್ಯಕ್ಕೆ, ಅವ್ರಿಗೆ ರಾಗಿಗೆ ಔಷಧಿ ಹೊಡಿಲಿಲ್ಲ ಅಂದ್ರೆ ಬೆಳೆಯಕ್ಕೆ ಆಗಲ್ಲ ಅಂತೀವಿ. ಔಷಧಿ ಹೊಡೆದು ಅದನ್ನ ತೊಳಿತೀವ, ಅದನ್ನೇ ಬಿಡಿಸ್ಕೊಂಡು ಹಂಗೆ ತಿಂತೀವಿ. ಸಾಮಾನ್ಯ ರಾಗಿಗೆ ಇವಾಗ ಯಾವಾಗಿಂದ ಔಷಧಿ ಹೊಡಿತಿರ್ಲಿಲ್ಲ, ಇವಾಗ ಪ್ರತಿಯೊಬ್ರು ರಾಗಿಗೆ ಔಷಧಿ ಹೊಡಿತಾ ಇದ್ದಾರೆ. ನಮ್ಮ ಮನೇಲಿ ಸುದ್ದ ಹೊಡೆದವ್ರು. ಔಷಧಿ ಹೊಡೆದು ಮಾಡ್ತಾರೆ, ತಿಂತಾರೆ, ಬೇಗ ಆರೋಗ್ಯಕ್ಕೆ ಹಾಳಾಗಿ ಹೋಯ್ತಾರೆ ಅಷ್ಟೇನೆ. ಇದು ನಮ್ಗೆ ಸರಿ ಅಂತ ಅನಿಸ್ತಾ ಐತೆ. ಈಗ ರಾಸಾಯನಿಕ ಗೊಬ್ಬರದಲ್ಲಿ ಅಲ್ಲಿ ಬೆಳೆದಾಗ ಕಳೆಗಳಿಗೂ ಮತ್ತೆ ಇಲ್ಲಿ ಇದರ ಬೆಳೀತಾರ ಕಳೆಗಳಿಗೂ ಅದು ಯಾವುದು ಜಾಸ್ತಿ ಇದಾಗುತ್ತೆ? ಅಲ್ಲಿ ಜಾಸ್ತಿ ಇದಾಗುತ್ತೆ ಅಥವಾ ಇಲ್ಲೇ ಇದಾಗುತ್ತೆ? ಇಲ್ಲೇ ಪರವಾಗಿಲ್ಲ, ಬೇಗ ಕೆಲಸ ಮುಗಿತದೆ. ಅದ್ರಲ್ಲಿ ಜಾಸ್ತಿ ಆಯ್ತದೆ, ಶ್ರಮ ಜಾಸ್ತಿ, ಅಲ್ಲಿ ಶ್ರಮ ಜಾಸ್ತಿ, ಆಯಾಸ ಆಗುತ್ತೆ. ಇಲ್ಲಿಲ್ಲ, ಇಲ್ಲಿ ಬೆಳಗ್ಗೆಯಿಂದ 20 ಕುಂಟೆ 2 ಆಳೆ ಮಾಡಿದ್ವಿ. ಅಲ್ಲಾಗಿದ್ರೆ 7-8 ಆಳು ಆಗಿರೋದು. ಅಲ್ಲಿಗೆ ಕಾರ್ಮಿಕರಲ್ಲೂ ಸಹ ಸೇವ್ ಆಗುತ್ತೆ ಇಲ್ಲಿ. ಆ ಕಾರಣದಿಂದ ದುಡ್ಡಲ್ಲೂ ರಸಗೊಬ್ಬರ ಬೇಡ, ಕಾರ್ಮಿಕರಲ್ಲೂ ಬೇಡ, ಹೊರಗಡೆ ಗೊಬ್ಬರ ಹಾಕಬೇಕಾಗಿಲ್ಲ. 3 ಸಲ ಉಪ್ಪು ಹಾಕಿರುವ ಇವರು, 1 ಸಲಿನೂ ಉಪ್ಪು ಹಾಕಿಲ್ಲ. ನೀರ ಒಂದು 3 ದಿವಸಕ್ಕೂ ಹಾಯಿಸ್ತಾನೆ ಇರೋದು. ನೆಟ್ಟಾಗ ನೀರು ಬಿಟ್ಟರೆ ಅವರು ಮತ್ತೆ ಬಂದು ಸ್ಪ್ರೈ ಮಾಡಿರೋದು. ನೀರು ಕಟ್ಟಿಲ್ಲ. ಜೀವಾಮೃತ ನೀರು ಉಳಿತು, ರಸಗೊಬ್ಬರ ಉಳಿತು, ಪರಿಸರ ಉಳಿತು, ಶ್ರಮ ಉಳಿತು, ಆರೋಗ್ಯ ಉಳಿತು, ಒಂದು ನಾಟಿ ಹಸುನು ಉಳ್ಕತ್ತು. ಆರೋಗ್ಯ ಇವಾಗ ಎಲ್ಲ ತೊಟ್ಲಲ್ಲಿರೋ ಮಕ್ಳುಗಳಿಗೂ ಆಲೆ ಒಂದು ಕಾಯಿಲೆ ಉಂಟಾಗೈತೆ. ಅದನ್ನ ನಾವು ಮಾಡ್ಕೊತಾ ಇರೋದೇ ನಾವೇ ಮೇಡಮ್ ರೀ. ಎಲ್ಲದಕ್ಕೂ ಔಷಧಿ ತರಕಾರಿ ಬೆಳಿತೀವಿ, ಒಂದಿನ ಔಷಧಿ ಹೊಡಿಲಿಲ್ಲ ಅಂದ್ರೆ ಅಯ್ಯೋ ಆಗಲ್ಲ ಅಂದ್ಬಿಟ್ಟು ಬೇಗ ಒಳಗೆ ಔಷಧಿ ಹೊಡೆದ್ಬಿಡ್ತೀವಿ. ಬದನೆಗೆ ಪ್ರತಿಯೊಂದಕ್ಕೂ ಔಷಧಿಲೇ ಉಪಯೋಗಿಸ್ತಾ ಇದ್ವಿ. ಉಪಯೋಗಿಸಿದಷ್ಟು ತೊಂದರೆ ಬತ್ತಾಯ್ತು, ಕಾಯಿಲೆಗಳು ಉಂಟಾಯ್ತು. ರಾಸಾಯನಿಕ ಇದ್ರಲ್ಲಿ ಬೆಳೆತಾರಲ್ಲ ಆ ಬೆಳೆಗೂನು ಇಲ್ಲಿಗೂ ಈಗ ಕಾಯಿಲೆಗಳು ಬಂದು ಇದಾಗಿರುತ್ತಲ್ಲ, ಅಲ್ಲಿಗೂ ಇಲ್ಲಿಗೂ ಹೋಲಿಸಿದ್ರೆ ಯಾವ್ದ್ರಲ್ಲಿ ಜಾಸ್ತಿ ಕಾಯಿಲೆಗಳು ಅಥವಾ ಇದರಲ್ಲೇ ಜಾಸ್ತಿ? ನಮ್ಮಲ್ಲಿ ಹೊಡೆದ್ರೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಈಗ ನಾನು ಅಡುಗೆ ಮಾಡ್ಕೊಂಡು ನಗಮರ ಅಡುಗೆ ಮಾಡ್ಕೊಂಡು ತರ್ತೀನಲ್ಲ, ಅದರಲ್ಲಿ ಏನು ಅನ್ಸುತ್ತೆ ನಿಮಗೆ? ಚೆನ್ನಾಗಿರ್ತದೆ. ನಾನು ಅಡುಗೆ ಮಾಡ್ಕೊಂಡು ಬರ್ತೀನಲ್ಲ, ಆ ಅನ್ನಕ್ಕೂ ಈ ಅನ್ನಕ್ಕೂ ಚೆನ್ನಾಗಿರ್ತದೆ. ಸ್ವಲ್ಪ ಜಾಸ್ತಿನೇ ತಿನ್ಬೋದು, ರುಚಿ ಕೊಡ್ತದೆ, ಚೆನ್ನಾಗಿರ್ತದೆ. ಇದೆಲ್ಲ ಗ್ರೌಂಡ್ ರಿಯಾಲಿಟಿ ಅಂತೀವಿ. ಅಂದರೆ ಮಣ್ಣಿನ ಮಾತಾಡ್ತಾ ಇದ್ದಾರೆ ನಾಗಮ್ಮನವರು, ಇರೋ ವಿಚಾರ ಹೇಳ್ತಾ ಇದ್ದಾರೆ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕಷ್ಟೇ. ಪ್ರತಿಯೊಬ್ಬ ರೈತರು ಅರ್ಥ ಮಾಡಿಕೊಂಡು ಒಂದು 10 ಕ್ವಿಂಟಲ್ ಮಾಡಿ ಅವರೊಂದು ಅನುಭವ ತಗೊಂಡ್ರೆ ಮುಂದಕ್ಕೆ 10 ಎಕರೆಯಲ್ಲಿ ಮಾಡ್ಬೋದು.
ಏನು ದೊಡ್ಡ ವಿಚಾರ ಅಲ್ಲ, ಖಂಡಿತ ಮಾಡ್ಬೋದು. ಧನ್ಯವಾದ ನಾಗಮ್ಮನವರೇ. ಮಂಜುಳಮ್ಮ ತಮಗೂ